ಜನತಾ ಪಾರ್ಟಿ ಹುಬ್ಳಿಧಾರವಾಡ ಮಹಾನಗರ ಮಹಿಳಾ ಮೋರ್ಚಾ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಬಂದಿದ್ವಿ. ಪ್ರತಿಭಟನೆ ಎದಕ್ ಮಾಡತ್ತೇವಂದ್ರ ಎಲ್ಲರಿಗೂ ಗೊತ್ತಿರ್ಬೋದು ಸಿಜೆಪಿ ಹೇಗೆ ಜನ್ಮ ಆಯ್ತು ಅಂತ ಹೇಳಿ. ಅವ್ರು ಏನ್ ಕೇಳತ್ತಿದ್ರು, ಧರ್ಮೇಂದ್ರ ಪ್ರಧಾನ್ ಜಿದು ಏನು ಇಸ್ತಫಾ ಕೇಳತ್ತಿದ್ರು, ಅವ್ರು ರಿಸೈನ್ ಮಾಡ್ಬೇಕಂತ ಹೇಳಿ. ರಿಸೈನ್ ಮಾಡಿದ್ರು, ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರ, ಈಗ ಶಿಕ್ಷಾ ಮಂತ್ರಿ ಯಾರಾದ್ರು ನಮ್ ಪ್ರಹ್ಲಾದ್ ಜೋಶಿ, ಮಾನನೀಯ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಇದ್ರು. ಹುಬ್ಳಿ ಧಾರವಾಡಿಗೆ ಕೂಡ ಕರ್ನಾಟಕ ಪೂರ್ತಿ ಜನರಿಗೂ ಇದು ಒಂದು ಹೆಮ್ಮೆ ಪಡೆಯೋದು ಒಂದು ವಿಷಯ ಆಗಿದೆ. ಆದ್ರೆ ಇವರು ಅದನ್ನಾಗ ಟಿಪ್ಪಣಿ ಮಾಡ್ಲಿಕ್ಕೆ ಫುಲ್ ಪ್ರಯತ್ನ ಮಾಡತ್ತಿದ್ರು. ಇವ್ರು ಸಿಜೆಪಿ ಏನದಲ್ಲ, ನೇಪಾಳ್ನಾಗ ಏನಾಗಿತ್ತು ಪ್ರೊಟೆಸ್ಟ್, ಅದಕ್ಕೂ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾಪಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಆದ್ರೆ ಪೇಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಇವ್ರ ಏನ್ ಮಾಡತ್ತಾರ, ನಮ್ ಪ್ರಹ್ಲಾದ್ ಜೋಶಿ ಸರ್ ಈಗ ಮೊದ್ಲ ನೆನಪು ಬಂದಿತ್ತಿಲ್ಲ, ಇಷ್ಟು ದಿನ ಮಲ್ಕೊಂಡಿದ್ರು. ಇವತ್ತು ಅವ್ರ ಶಿಕ್ಷಾ ಮಂತ್ರಿ ಆದ ತಕ್ಷಣ ಅವ್ರಿಗೆ ನೆನಪರಾತೈತಿ. ಬಿಲ್ಗಿ ಬಾನು ಕೇಸ್ ಏನ್ 2002 ಆಗಿತ್ತು, ಅವರು ಅದಕ್ಕೆ ಡಿಪೆಂಡ್ ಮಾಡಿದ್ದಿಲ್ಲಾಗಿತ್ತು. ಅವ್ರು ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಕಾನೂನ್ ಬದಲು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಇವತ್ತು ಏನಾಗಿದೆ ಪಾರ್ಲಿಮೆಂಟ್ ಅಲ್ಲಿ, ಸೊ ಇವರು ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿತೌಟ್ ಎನಿ ಬೇಸ್ಮೆಂಟ್, ಅದಕ್ಕೇನ್ ಪ್ರೂಫ್ ಇಲ್ಲ, ಬೇಸ್ಮೆಂಟ್ ಇಲ್ಲ, ಏನಿಲ್ಲ, ಸುಮ್ನೆ ಒಂದು ಆರೋಪ ಹಾಕಿದ್ದಾರೆ. ಈ ಆರೋಪಗಳು ಅವ್ರು ಏನ್ ಹಾಕಿದ್ದಾರೆ ಅದು ಹಿಂದೆ ತಗೋಬೇಕಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಮಾಡಕ್ ಬಂದೀವಿ. ಮತ್ತೆ ಖಂಡಿತ ಅವ್ರಿಗೆ ಕ್ಷಮೆ ಕೇಳ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ. ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಪ್ರತಿಭಟನೆ ಯಾಕಾಗಿ ಮಾಡ್ತಾ ಇದ್ದೇವೆ ಅಂದ್ರೆ, ನಮ್ಮೆಲ್ಲರ ನಾಯಕರಾದಂತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂತ ಒಂದು ಸಂಸದಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಏನು ಬಿಲ್ಕಿಸ್ ಬಾನು ಅಂತ ಹೇಳಿ ಮಹಿಳೆ ಅತ್ಯಾಚಾರ ಆಗಿತ್ತು, ಆರೋಪಿಗಳನ್ನ ಸಮರ್ಥಿಸಿಕೊಂಡಿದ್ದಾರೆ ಅಂತ ಒಂದು ಘೋರ ಆರೋಪವನ್ನ ಹೇರಿಸಿದ್ದಾರೆ. ಇದು ಬಹಳ ಸತ್ಯಕ್ಕೆ ದೂರಾದ ವಿಷಯ. ಯಾಕಂದ್ರೆ ಏನು ಕಾಂಗ್ರೆಸ್ನವ್ರು ಇದಾರೆ, ಬಿಜೆಪಿ ಅವ್ರನ್ನ ಬೈದ್ರೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಸಾಕಷ್ಟು ಈ ರೀತಿಯಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಏನು ಶಿಕ್ಷಣ ಸಚಿವರ ಮೇಲೆ ಆರೋಪವನ್ನ ಮಾಡಿದ್ದು ಇದು ಬಹಳ ಖಂಡನೀಯ. ಹಾಗಾಗಿ ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನಿಮ್ಗೆಲ್ಲರೂ ಗೊತ್ತಿರುವ ಪ್ರಕಾರ ಕಾಂಗ್ರೆಸ್ನವರು ಇಂಥ ಆರೋಪಿಗಳನ್ನ, ದೇಶದ್ರೋಹಿಗಳನ್ನ ಬ್ರದರ್ಸ್ ಅಂತ ಕರೀತಾರೆ. ಹಾಗಾಗಿ ಆ ಬ್ರದರ್ಸಿಗೆ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿ ಇವರೆಲ್ಲರೂ ಕೆಂಡವನ್ನ ಕಾರ್ತಾ ಇದ್ದಾರೆ. ಇವತ್ತು ಈ ಪ್ರತಿಭಟನೆಯನ್ನ ನಾವು ಮಾಡಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನ ಹಾಕ್ಬೇಕಂತ ಹೇಳಿ ನಾವೆಲ್ಲರೂ ಪ್ರತಿಭಟನೆಯನ್ನ ಪಾಲ್ಗೊಂಡಿದ್ವಿ. ಆದ್ರೆ ಪೊಲೀಸರು ಏನು ಮಹಿಳೆಯರ ಮೇಲೆ ಈ ರೀತಿಯಾಗಿ ನಮ್ಗೆ ತಡೆ ನೀಡಿದ್ದಾರೆ ಅಂದ್ರೆ, ಅವರಿಗೆ ಮುಂಚಿತವಾಗಿ ಗೊತ್ತಾಗಿ ಇನ್ನೂ ಕಾಂಗ್ರೆಸ್ ಕಚೇರಿ ಬಹಳ ದೂರ ಇದೆ, ಇಲ್ಲೇ ಬ್ಯಾರಿಕೇಡ್ಗಳನ್ನ ಹಾಕಿ ನಮ್ಮನ್ನ ತಳ್ಳಿದ್ದಾರೆ. ಸಾಕಷ್ಟು ನಮ್ಮೆಲ್ಲ ಮಹಿಳಾ ಪದಾಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ನಾವು ಇದನ್ನ ಬಹಳ ಉಗ್ರವಾಗಿ ಖಂಡಿಸ್ತೇವೆ ಮತ್ತು ಇದೇ ರೀತಿಯ ಹೋರಾಟವನ್ನ ನಾವು ಮುಂದುವರಿಸ್ತೇವೆ ಅಂತ ನಾನು ಹೇಳಕ್ ಬಯಸ್ತೇನೆ.